ವೀಕ್ಷಕರೇ, ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ರೀತಿಯಲ್ಲಿದ್ದಂತ ಒಂದು ಗವಾಯಿಯವರ ಮೇಲೆ ಒಂದು ಬೂಟ್ ಎಸೆಯುವಂತ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಅದಕ್ಕೆ ಇವತ್ತು ದಲಿತ ಸಂಘಟನೆಯವರು ಒಂದು ಪ್ರತಿಭಟನೆಗೆ ಒಂದು ಕರೆ ನೀಡಿದ್ದಾರೆ. ಇವತ್ತು ಕರೆ ನೀಡಿದ್ದಕ್ಕೆ ಒಂದು ನಮ್ಮ KSRTC ಬಸ್ ನಿಲ್ದಾಣದ ಒಂದು ಸಿಬ್ಬಂದಿ ಕೂಡ ಇವತ್ತು ಕರೆಗೆ ಒಂದು ಸಾಥ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನೋಡಬಹುದು, ಇಲ್ಲಿ ದೃಶ್ಯಾವಳಿಯಲ್ಲಿ ನೀವು ಬಸ್ ಸ್ಟ್ಯಾಂಡ್ ಅನ್ನು ಯಾವತ್ತು ಯಾರು ಇಲ್ಲ, ಇಲ್ಲಿ ಶಬ್ದವಾಗಿದೆ ಬಸ್ ಸ್ಟ್ಯಾಂಡ್. ಒಂದು ಅದೇ ರೀತಿಯಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಅನ್ನು ತೊಳೆಯುವಂತ ದೃಶ್ಯದಲ್ಲಿ ನೋಡಬಹುದು, ತೊಳೆಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿ ತನಕ ಕೂಡ ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಮಾಡಿ ಅವರಿಗೂ ಕೂಡ ಸಪೋರ್ಟ್ ನೀಡಿದ್ದಾರೆ. ಒಂದು ಆಟೋ ಮತ್ತು ಬಸ್ ಸಂಚಾರ ಕೂಡ ಇಲ್ಲಿ ಶಬ್ದಗೊಂಡಿದೆ. ಅದೇ ರೀತಿಯಾಗಿ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಮಾಡಿ ಇವತ್ತು ಎಲ್ಲಾ ಪ್ರತಿಯೊಂದು ದಲಿತ ಸಂಘಟನೆ ಆಗಿರ್ಬೋದು, ಅನೇಕ ಸಂಘಟನೆಯವರು ಕೂಡ ಇವತ್ತು ಬೆಂಬಲ ಸೂಚಿಸಿ ಒಂದು ಈ ಕರೆಗೆ ಹೋಗ್ಬಿಟ್ಟು ಬಹಳ ವಿಶೇಷವಾದಂತ ಒಂದು ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್. ನಾನು ಇವತ್ತು ನ್ಯಾಯಾಧೀಶರಿಗೆ ಒಂದು ಬೂಟ್ ಎಸೆಯುವಂತ ಪ್ರಕರಣದಲ್ಲಿ ಇವತ್ತು ಅನೇಕ ಸಂಘಟನೆಯವರು ಇವತ್ತು ಒಂದು ಪ್ರತಿಭಟನೆಗೆ ಒಂದು ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಒಂದು 8 ಗಂಟೆಯಿಂದ ಕೂಡ ಸುಮಾರು ಇಲ್ಲಿವರೆಗೂ ಕೂಡ ಎಲ್ಲಾ ಬಸ್ ಮತ್ತು ಆಟೋ ಎಲ್ಲ ಸಂಚಾರಗಳು ಬಂದ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಇದ್ದಾರೆ, ಅವರನ್ನ ಕೂಡ ಮಾತಾಡ್ಸೋದು. ಇವತ್ತು ಯಾವ ರೀತಿಯಾದಂತಹ ಒಂದು ಬಂದ್ ಕರೆಗೆ ಏನೆಲ್ಲ ವಿಚಾರವನ್ನು ಮಾಡ್ತಾ ಇದ್ದಾರೆ. ನಮಸ್ತೆ ಸರ್, ಈಗ ಈ ಬಂದ್ ಕರೆಗೆ ಯಾವ್ಯಾವ ಸಂಘಟನೆಗಳು ಇಲ್ಲಿ ಭಾಗವಹಿಸಿದ್ದಾರೆ? ಮೊದಲನೇದಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತ ಶ್ರೀಯುತ BR ಗವಾಯಿ ಅವರ ಮೇಲೆ ಇತ್ತೀಚೆಗೆ ಒಬ್ಬ ವಕೀಲರು ಶೂ ಎಸೆದಂತ ವಿಷಯವಾಗಿ ಇಡೀ ದೇಶದಲ್ಲಿ ಸಂಚಾರವನ್ನುಂಟಾಗಿ ಎಲ್ಲರೂ ಕೂಡ ಜಾಗೃತಿಗೊಳಿಸುವಂತದ್ದು ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದೆವು. ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಂಘಟನೆಯ ಪದಾಧಿಕಾರಿಗಳು, ಮುಖಂಡರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ಅದರಲ್ಲಿ ಪ್ರಮುಖವಾಗಿ ಎಲ್ಲ ದಲಿತ ಪರ ಸಂಘಟನೆಯವರು, ಪ್ರಗತಿಪರ ಸಂಘಟನೆಯವರು, ಮಹಿಳಾ ಪರ, ಕಾರ್ಮಿಕ ಪರ, ರೈತ ಪರ, ಅದೇ ರೀತಿಯಾಗಿ ವಿದ್ಯಾರ್ಥಿ ಪರ ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ ಈ ಒಂದು ಹೋರಾಟಕ್ಕೆ ಕರೆ ಕೊಡಲಾಗಿದ್ದು, ಇಲ್ಲಿ ಯಾವುದೇ ಜಾತಿ ಪಕ್ಷ ಅಂದೆ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ನಾವು ನಿರ್ಣಯ ಮಾಡಿದೆವು. ಇವತ್ತು ಬೆಳಿಗ್ಗೆ ಎಲ್ಲರಿಗೂ ಕೂಡ ಸಾಮೂಹಿಕವಾಗಿ ಗುಲಾಬಿ ಹೂವನ್ನ ಕೊಡುವ ಮುಖಾಂತರ ಎಲ್ಲರೂ ಬೆಂಬಲ ಮಾಡ್ರಿ ಅಂತ ಹೇಳಿ ಈ ಭಾಗದ ಎಲ್ಲ ಹೋಟೆಲ್ಗಳಿರ್ಬೋದು, ಅಂಗಡಿ ಮುಂಗಟ್ಟಿನ ಮಾಲಕರಿಗೆ ನಾವು ಕೊಟ್ಟಿದ್ದಂತ ಪರಿಣಾಮವಾಗಿ ಎಲ್ಲರೂ ಅಂಗಡಿಯನ್ನು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಿದೆ. ಅದೇ ರೀತಿಯಾಗಿ ನಗರದಲ್ಲಿರುವಂತಹ ಎಲ್ಲ ಬಸ್ಗಳ ಸಂಚಾರವನ್ನು ಕೂಡ ರದ್ದು ಮಾಡಲಾಗಿದೆ. ಇದು ಖಾಸಗಿ ಆಟೋ ಇರಬಹುದು, ಖಾಸಗಿ ವಾಹನಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದ್ದು ಈ ಹೋರಾಟದ ಯಶಸ್ವಿಗೆ ಕಾರಣ ಆಗ್ತದೆ. ಇನ್ನು ಬೆಳಗ್ಗೆ 11 ಗಂಟೆಯಿಂದ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಬೃಹತ್ ಪ್ರಮಾಣದ ಸುಮಾರು 15ರಿಂದ 20,000 ಜನ ಎಲ್ಲರೂ ಕೂಡಿಕೊಂಡು ಈ ಒಂದು ಹೋರಾಟದಲ್ಲಿ ಪ್ರಮುಖ ವೃತ್ತಗಳ ಮಾರ್ಗವಾಗಿ ನಗರದ ಅಂಬೇಡ್ಕರ್ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಅಲ್ಲಿ ಏನದ ವೇದಿಕೆಯನ್ನ ಅಲಂಕರಿಸಿಕೊಂಡು ಎಲ್ಲಾ ಪ್ರಗತಿಪರ ಸಂಘಟನೆಯವರು ಈ ವಿಷಯವಿದ್ದು ಇಟ್ಟುಕೊಂಡು ಒಂದು ಭಾಷಣವನ್ನು ಮಾಡಿ ಕೊನೆಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಏನ ತಪ್ಪಿತಸ್ಥ ಮಾಡಿರುವಂತಹ ವಕೀಲನಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವನಿಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೋರ್ಟ್ನ ಕಾಲಿಡಕ ಅವಕಾಶ ಇರಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್, ಈ ಬೆಂಬಲಕ್ಕೆ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಸರ್? ಸುಮಾರು ನಮ್ಮ ಅಂದಾಜು ಪ್ರಕಾರ 200 ಸಂಘಟನೆ ಅಂತಂದ್ರೆ ಒಂದು 15ರಿಂದ 20,000 ಜನ ಇವತ್ತಿನ ದಿನ ಈ ಒಂದು ಹೋರಾಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಸರ್. ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸ್ತೀವಿ. ಯಾವ ಸಂಘಟನೆಯವರು ಬೆಂಬಲ? ಎಲ್ಲ ಸರ್, ಪ್ರಗತಿಪರ, ಕನ್ನಡ ಪರ, ದಲಿತ ಪರ, ಮಹಿಳಾ ಪರ, ನಮ್ಮ ಎಲ್ಲ ರೈತ ಸಂಘಟನೆ ಸುಮಾರು ಒಂದು 12 ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾ ಇದೆ. ಜಿಲ್ಲಾಧಿಕಾರಿಗಳು ಹೀಗಾಗಿ ಅಧಿಕೃತವಾಗಿ ಅವರು ತಮ್ಮ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳಿದಾರ, ಯಾವುದೇ ಕಾರಣಕ್ಕೂ ಕೋಮುಗಲಭೆ ಆಗ್ಬಾರ್ದು, ಅದೇ ರೀತಿಯಾಗಿ ಯಾವುದೇ ಅಹಿಂಸೆ ಮತ್ತು ಇದು ಆಗ್ಲಾರ್ದಂಗ್ ನೋಡ್ಕೊಡಿ, ಹೋರಾಟಕ್ಕೆ ಎಲ್ಲಾ ರೀತಿಯಿಂದ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಸರ್. ಅವ್ರ ಹಾದಿಯನ್ನು ನಾವೆಲ್ಲರೂ ಕೂಡ ನಾನು ನಿಯತ್ತಾಗಿ ಹೋರಾಟ ಮಾಡ್ತೀವಿ. ಪ್ರಯಾಣಿಕರಿಗೆ ಮತ್ತು ಆಟೋ ಚಾಲಕರಿಗೆ ಏನಿಲ್ಲ, ಈಗ ಹೋರಾಟಕ್ಕೆ ಎಲ್ಲರೂ, ಯಾಕಂತಂದ್ರೆ ಸಂವಿಧಾನಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು ಮತ್ತು ಸಂವಿಧಾನವನ್ನು ಯಾವುದೇ ರೀತಿ ಅಪಮಾನಕ್ಕೊಳಪಡುವಂತ ಸಂದರ್ಭದಲ್ಲಿ ಕೊಡ್ಬೇಕಾಗ್ತದೆ. ಎಲ್ಲರೂ ಕೂಡ ಸಾರ್ವಜನಿಕರ ಸಹಕಾರ ವ್ಯಕ್ತಪಡಿಸಬೇಕು ಮತ್ತು ಮಧ್ಯಾಹ್ನ ಹೋಗೋರಿದ್ರೆ ಬೇರೆ ಬೇರೆ ದೂರದಲ್ಲಿ ಹೋಗ್ಬೇಕು, ನಗರದಲ್ಲಿ ಬಂದು ಸುಮ್ಮನೆ ಯಾವುದೇ ಒಂದು ಅಡಚಣೆ ಆಗ್ಬಿಡುವಂತೆ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಆಗ್ರಹ ಮಾಡ್ತೀವಿ. ಈ ಪ್ರತಿಭಟನೆ ಜಿಲ್ಲಾಡಳಿತ ಅಷ್ಟೇ ವಿಜಯಪುರ ನಗರದಲ್ಲಿ ಅಷ್ಟೇ ಇದೆ. ನಗರದಲ್ಲಿ ಈ 13 ತಾಲೂಕಿನ ಸುಮಾರು 7 ಗ್ರಾಮಗಳಿಂದ ಕೂಡ ಈ ಒಂದು ಹೋರಾಟ ಬರಲಾಗುತ್ತಾರೆ. ಎಲ್ಲರೂ ಕರ್ಕೊಂಡು ಒಂದು ಯಶಸ್ವಿಯಾಗಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸಂಗಮೇಶ್ವರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷ. ವಿಜಯಪುರ ಬಂದಿರೋದ್ರಿಂದ ಇವತ್ತು
ಯಾವಾಗಿಂದ ನಿಂತಿರ್ತೀರಿ? ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ನಾವು ನಿನ್ನೆ ರಾತ್ರಿ ಬೆಂಗಳೂರು ಬಿಟ್ಟಿರೋದು, ನಮಗ ಯಾವ್ದು ಗೊತ್ತಿರ್ಲಿಲ್ಲ, ಇನ್ಫಾರ್ಮೇಶನ್ ಇರ್ಲಿಲ್ಲ ಸ್ಟ್ರೈಕ್ ಐತೆ ಅಂತೇಳಿ. ಬೆಳಿಗ್ಗೆ ಇಲ್ಲ ಬಂದ ಮೇಲೆನೆ ಗೊತ್ತಾಗಿರೋದಕ್ಕೆ ನಮ್ಗೆ ಬಸ್ ಬಂದೈತೆ ಅಂತಾರೆ. ಅಲ್ಲಿ ಸುಗಮ ಟ್ರಾವೆಲ್ಸ್ ಗಣೇಶ್ ನಗರಲ್ಲೇ ಸ್ಟಾಪ್ ಮಾಡಿದ್ರು. ಅಲ್ಲಿಂದ ಆಟೋ ಹತ್ತಿ ಇಲ್ಲಿ ಬಂದ್ರೆ ಯಾವ್ದು ಬಸ್ ಇರ್ಲಿಲ್ಲ. ಸೊ ಬೆಳಿಗ್ಗೆ 8 ಗಂಟೆ ಮನೆ ರೀಚ್ ಆಗ್ಬೇಕಾಗಿತ್ತು, ಇನ್ನೂ ಆದ್ರೂ ಇಲ್ಲೇ ಇದೀವಿ. ಸೊ ಪೇರೆಂಟ್ಸ್ ಬರ್ತಿದ್ದಾರೆ, ಅವ್ರು ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ. ಸೊ ತುಂಬಾ ತೊಂದ್ರೆ ಆಗ್ತದೆ. ಬೆಳಿಗ್ಗೆ ಮಾಡಿದ್ರೆ ಇನ್ನೂ ಮಾಡಿಲ್ಲ. ಯಾವ ವ್ಯವಸ್ಥೆಯಲ್ಲಿ ಅಲ್ಲೆಲ್ಲ ಹೋಟೆಲ್ಸ್ ಎಲ್ಲ ಕ್ಲೋಸ್ ಇದೆ ಸರ್, ಏನು ಓಪನ್ ಇಲ್ಲ. ನಿನ್ನೆ ರಾತ್ರಿಯಿಂದ ಹಾಗೆ ಉಪವಾಸ ಇದ್ರೆ ಅಂತ ಮಾಡಿ ನಿನ್ನೆ ನಾವು ಅಲ್ಲಿ ಊಟ ಮಾಡ್ಕೊಂಡ್ ಬಂದಿದ್ವಿ ಬೆಂಗಳೂರಲ್ಲಿ. ಇಲ್ಲಿ ಬಂದಾಗಿಂದ ಏನು ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಮೂರು ಯಾವ್ದು ಕಣ್ಣೂರ್ ಅಲ್ಲೂರ್ ಹೋಗ್ಬೇಕಾದ್ರೆ ಯಾವ್ದಾದ್ರು ಬಸ್ಸಿನ ವ್ಯವಸ್ಥೆ ಏನು ಇಲ್ಲ. ಅಥವಾ ಪ್ರೈವೇಟ್ ವೆಹಿಕಲ್ ಏನ್ರಿ ಇಲ್ಲ? ಪ್ರೈವೇಟ್ ಅಂದ್ರೆ ಅದೇ ನಮ್ ಪೇರೆಂಟ್ಸ್ ಬರ್ತಿದಾರೆ ಅಷ್ಟೇ, ಅದ್ ಬಿಟ್ರೆ ಏನು ಇಲ್ಲ. ಇಲ್ಲೇ ಆಗ್ತಿತ್ತು ಒಂದು KSRTC ಸಿಬ್ಬಂದಿ ಕೇಳಬೇಕು, ಯಾಕೆ ಬಸ್ ಯಾಕೆ ಬಂದ್ ಮಾಡಿದಕ್ಕಿಂತ ನಾವು ಹೋಗ್ಬೇಕು, ಯಾವ ತರ ಮಾಡ್ಬೇಕು ಹೇಳಿದ್ರೆ ಇಲ್ಲಿ ಕೇಳಿದೆ, ಅವ್ರೇನೋ ಡ್ರೈವರ್ಸ್ ಅಥವಾ ಅವರೇ ಸ್ಟ್ರೈಕ್ ಮಾಡ್ತಿದಾರ ಅಂತ ಅಷ್ಟ ಗೊತ್ತಾಯ್ತು. ಹಂಗಾಗಿ ನಾನೇನು ಕ್ವಶನ್ ಮಾಡಕ್ ಹೋಗಿಲ್ಲ. ಡ್ರೈವರ್ಸ್ ಸ್ಟ್ರೈಕ್ ಮಾಡ್ತಿದ್ರು ಅಂತ ಹೇಳಿದ್ರೆ ಡ್ರೈವರ್ಸ್ ಇಲ್ಲ, ಬಿಜೆಪಿ ಬಂದಿದೆ ಅಂತ ಅವ್ನು ದಲಿತ ಪರ ಸಂಘಟನೆ ಎಲ್ಲಾ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ನ್ಯಾಯಮೂರ್ತಿ ಗವಾಯಿ ಪರವಾಗಿ ಡ್ರೈವರ್ಸ್ ಅಂತ ಯಾರು ಮಾಡ್ತಿಲ್ಲ. ನನಗ ಹೇಳಿರೋದು ಹಂಗೆ ಅವ್ರು ಸ್ಟ್ರೈಕ್ ಮಾಡ್ತಿರೋದಂತ. ಹಂಗಾಗಿ ನಾನು ಅಷ್ಟು ನಮಿತಾ ಯಾವ್ರು ಕಣ್ಣೂರು ನಮ್ ಭೀಮರಾಜ್ ಮುಗಿತಾ ಅಂದ್ರೆ ಕನ್ನಡ ಹಂಗೆ. ಇವತ್ತು ಏನು ಬಿಜಾಪುರ ಸಂಪೂರ್ಣ ಬಂದ್ ಆಗ್ಯದ, ಎಲ್ಲರೂ ಕೂಡ ಬೆಂಬಲ ಕೊಟ್ರ. ಇದೇ ಏನಪ್ಪ ಅಂದ್ರ ಈ ಮುಂದಿನ ದಿನಮಾನದಾಗ ಸರ್ಕಾರಕ್ಕೆ ಬಿಸಿ ಮುಡ್ಕೊಂಡು ಈ ಮಾತಿನಲ್ಲಿ ನಾನು ಹೇಳ್ತೀನಿ, ಇಷ್ಟಪಡ್ತೀನಿ. ಏನಪ್ಪಂದ್ರ ಏನೊಬ್ಬ RSS ಕಿಡಿಗೇಡಿ ಅದನಲ್ಲ, ಅವನಿಗೆ ಶಿಕ್ಷೆ ಆಗ್ಬೇಕು, ಇಲ್ಲ ಅಂದ್ರ ಈ ದೇಶನ ಬಿಟ್ಟು ಗಡಿಪಾರ್ ಮಾಡ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಏನಪ್ಪಂದ್ರ ಸುಮಾರು ಹಳ್ಳಿಗಳಿಂದ ಬರ್ತಾರೆ. ಎಷ್ಟು ಜನ ಬರ್ತಾರಪ್ಪ ಅಂತಂದ್ರೆ ಇವತ್ತು 1 ಲಕ್ಷ ಜನ ಸೇರ್ಬೋದು ಅನ್ನೋದು ಇವತ್ತು ನನಗ ಅಭಿಪ್ರಾಯ ಆದ. 1 ಲಕ್ಷ ಜನ ಸೇರ್ತದ. ಒಂದು ದೊಡ್ಡ ಹೋರಾಟವನ್ನ ಇಲ್ಲಿ ಬಿಜಾಪುರ ಒಳಗ ಆದ. ಅದಕ್ಕ ಎಲ್ಲರೂ ಕೂಡ ಬೆಂಬಲ ಕೊಟ್ರ ಬಹಳ ಇದೆ. ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸಂಕೀರ ಹೊಸಮನಿ ಅಂತೇಳಿ. ಸುಮಾರು ಹಳ್ಳಿಗಳಿಂದ ಜನ ಬರ್ತಾರ, ಎಲ್ಲರೂ ಕೂಡ ಬೆಂಬಲ ಕೊಟ್ರ. ಇದೇ ತರ ಏನಂದ್ರೆ ದೊಡ್ಡ ಪ್ರಮಾಣದ ಹೋರಾಟ ಆಗ್ತದೆ. ಯಾರಿಗೂ ಕೂಡ ಇಲ್ಲಿ ಏನಂತಂದ್ರೆ ಅಂಗಡಿ ಮುಂಗಟ್ಟುಗಳಾಗ್ಲಿ, ಯಾವ್ದಾರ ಬೀದಿಗರಿ ಅಥವಾ ವ್ಯಾಪಾರಸ್ಥಗಳಾಗ್ಲಿ ಯಾರಿಗೂ ತೊಂದರೆ ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಕ್ ಹೋಗಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಹೋರಾಟನು ಸಕ್ಸಸ್ಫುಲ್ ಆಗ್ತದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲಾ ಸಂಘಟನೆ ಏನ ದಲಿತ ಪರ ಒಕ್ಕೂಟಗಳು ಮತ್ತು ಕರ್ನಾಟಕ ಪರ ಒಕ್ಕೂಟಗಳು ಏನ್ ಅದಾವಲ್ರಿ, ಎಲ್ಲಾ ಸಂಘಟನೆ ಕೂಡಿ ಇವತ್ತ ಅಲ್ಪಸಂಖ್ಯಾತರು ಹಿಡ್ಕೊಂಡು ಎಲ್ಲಾ ಸಮಾಜದವರು ಇವತ್ತು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ನನ್ನ ಹೆಸರು ಕಂಠೀರ ಹೊಸಮನಿ ಅಂತ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.